ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. दैत्यरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतेर्मानदो नः. व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. श्रीवेदान्तमहाचलं हि परितः संयोज्य सूत्राहिपं सत्त्वाताकमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतं प्रयच्छति समां पायाद्गुणोद्यन्मणिः. सच्चास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमथो धास्यामि भाग्ये सह तत्तत्त्वान्यपि बोधयामि तदनुप्राप्यो मदङ्घ्रिर्भवेदित्याघोषयतीव यः करचयैः तं वाजिवक्त्रं भजे. श्रीगुरुभ्यो नमः. हरिः ओम्. सयामुनाम्भः सबगाहनोत्थं शरीरशैत्यं शमयन्निवेशः निशिप्रवृद्धं नवकाननाग्निं पपौ दयालुः स्वजनस्य गुप्त्यै. ಹಾಗೆ ಅಂತ ಐದನೇ ಸರ್ಗ. ವೃಂದಾವನದಲ್ಲಿ ಕೃಷ್ಣ ಬಂದಿದ್ದಾನೆ ಅಂತ ನಾವು ನಿನ್ನೆ ನೋಡಿದ್ದೀವಿ. ಅಲ್ಲಿ ರಾತ್ರಿ ಹೊತ್ತು ಕಾಡಿಗಿಚ್ಚು ಆಗಿದೆ ನೋಡಿ. ಅಂದ್ರೆ ಕಾಳಿಯ ಮರ್ದನ ಆಗಿದೆ. ಮೊದಲು ವಿಷದ ಬಾಧೆ. ಆ ರಾತ್ರಿಯಲ್ಲಿ ಎಲ್ಲರೂ ಅಲ್ಲೇ ಇದ್ದಾರೆ, ವನದಲ್ಲೇ ಇದ್ದಾರೆ, ಯಮುನಾ ಮಡುವಿನ ಹತ್ತಿರನೇ ಇದ್ದಾರೆ. ಅಲ್ಲೇ ಕಾಡುಗಿಚ್ಚು ಆಗಿದೆ. ವಿಷದ ಬಾಧೆ, ಅಗ್ನಿಯ ಬಾಧೆ, ತಾಪತ್ರಯ ಅಂತ ಹೇಳ್ತಾರೆ ನೋಡಿ. ಇದೆ ಅದೆಲ್ಲವನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ. ವಿಷದ ಬಾಧೆ ಕಾಳಿಯನ ದೂರ ಸಲ್ಲಿಸಿ ಅನುಗ್ರಹ ಮಾಡಿದ. ಕಾಡುಗಿಚ್ಚನ್ನು ಕೂಡ ಪರಮಾತ್ಮ ತಾನು ಪಾನ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಎಲ್ಲರನ್ನು ಕಣ್ಣು ಮುಚ್ಚಿ ಅಂತ ಹೇಳಿ ತಾನು ಕಾಡುಗಿಚ್ಚನ್ನ ಪಾನ ಮಾಡಿದ ಹಾಗೆ. ಯಾಕೆ ಹಾಗೆಂದ್ರೆ ಗುರುಗಳು ಹೇಳ್ತಾರೆ, ಸ್ನಾನ ಮಾಡಿ ಯಮುನೆಯಲ್ಲಿ ತಂಪಾಗಿತ್ತಂತೆ, ಅದರಿಂದ ಅಗ್ನಿಯನ್ನ ಪಾನ ಮಾಡಿದ ಹಾಗೆ. ವಿನೋದ ನೋಡಿ ಗುರುಗಳದ್ದು. ಎಲ್ಲರೂ ಕೃಷ್ಣ ಅಗ್ನಿಯನ್ನು ಪಾನ ಮಾಡಿದ ಅಂತ ಹೊಗಳ್ತಾರೆ. ಆದ್ರೆ ಇಲ್ಲಿ ಏನ್ ಆಶ್ಚರ್ಯ ಇದೆ ಇದು ಹಾಗೆ ಅಂತ ಗುರುಗಳು ಪ್ರಶ್ನೆ ಮಾಡ್ತಾರೆ. ಯಾಕೆ ಆಶ್ಚರ್ಯ ಅಲ್ಲವಾ ಹಾಗೆ ಅಂದ್ರೆ, ಈಗ ನಾವು ಮನೆಯಿಂದ ಎಲ್ಲೋ ಹೊರಗೆ ಹೋಗಿರ್ತೀವಿ, ಮನೆಗೆ ವಾಪಸ್ ಬರ್ತೀವಿ. ಇದ್ರೇನು ಆಶ್ಚರ್ಯ ಇದೆ ಇದರಲ್ಲಿ? ಅದೇ ತರ ಮುಖಾದಿಂದ್ರಶ್ಚ ಅಗ್ನಿಶ್ಚ ಹಾಗೆ ಅಂತ ಪರಮಾತ್ಮನ ಮುಖದಿಂದ ಅಗ್ನಿ ಹೊರಗೆ ಬರುತ್ತದೆ. ಆ ಅಗ್ನಿ ಬಾಯಿ ಒಳಗೆ ಹೋಯ್ತು. ಇದ್ರ ಆಶ್ಚರ್ಯ ಏನಿದೆ ಅಂತ ಪ್ರಶ್ನೆ. ನಾವು ಮನೆಯಿಂದ ಹೊರಗೆ ಹೋಗ್ತೀವಿ, ಒಳಗೆ ಬರ್ತೀವಿ. ಅಂದ್ರೆ ಒಟ್ಟು ಪರಮಾತ್ಮನಿಂದಲೇ ಎಲ್ಲವೂ ಸೃಷ್ಟವಾದದ್ದು, ಅವನಲ್ಲೇ ಎಲ್ಲವೂ ಲಯವನ್ನು ಹೊಂದುತ್ತದೆ ಎಂಬ ವಿಚಾರವನ್ನ ಇಲ್ಲಿ ಗುರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ತದನಂತರ ಪರಮಾತ್ಮ ಎಲ್ಲರೂ ಕೂಡ ಗೋಕುಲಕ್ಕೆ ಹೋಗ್ತಾರೆ. ತದನಂತರ ಗ್ರೀಷ್ಮ ಋತು, ನಿನ್ನೆ ವರ್ಷಾ ಋತು ನೋಡಿದ್ದೀವಿ, ಗ್ರೀಷ್ಮ ಋತುವಿನ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆ ಅಷ್ಟು ಬಿಸಿಲು ಬಂತು ಹಾಗೆಂದ್ರೆ, ಕೃಷ್ಣ ಅಗ್ನಿಯನ್ನು ಪಾನ ಮಾಡಿದ, ಅದರಿಂದ ಎಲ್ಲರಿಗೂ ತಾಪ ಆಯಿತು ಹಾಗೆ. ಅದೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ತಾಪವನ್ನ ಪರಿಹಾರ ಮಾಡುವುದಕ್ಕಾಗಿ ಪರಮಾತ್ಮ ಅಲ್ಲಿ ವನದ ಮಧ್ಯದಲ್ಲಿ ಅನೇಕ ತೋಟಗಳು, ಆ ತೋಟದ ಮಧ್ಯದಲ್ಲಿ ಕೃಷ್ಣನಿಗೆ ತಂಪಾಗಿರುವ ವಾತಾವರಣ ಇತ್ತು ಹಾಗೆ ಅಂತ ಹೇಳ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ವಸಂತ ಕಾಲದಲ್ಲಿ ಮರ ಗಿಡಗಳು ಚೆನ್ನಾಗಿ ಚಿಗುರ್ತಾ ಇದ್ದವು. ಅದರ ಫಲಿತಾಂಶ ಆ ಮರಗಳೆಲ್ಲ ಚೆನ್ನಾಗಿ ಹಣ್ಣುಗಳನ್ನು ಕೊಡಕ್ಕೆ ಶುರುವಾಯಿತು ಅಂತ. ಗ್ರೀಷ್ಮ ಋತುವಿನಲ್ಲಿ ಚೆನ್ನಾಗಿ ಮರಗಿಡಗಳು ದವಸ ಧಾನ್ಯಗಳನ್ನು ಕೊಡುತ್ತದೆ ಹಾಗೆ ಅಂತ. ಆ ಸಂದರ್ಭದಲ್ಲಿ ಆ ಗ್ರೀಷ್ಮ ಕಾಲದ ಗೆಳೆಯನಂತೆ ಒಬ್ಬ ಅಸುರ ಬರ್ತಾ ಇದ್ದಾನೆ. ಅವನು ಬ್ರಹ್ಮದೇವರಿಂದ ವರವನ್ನ ಪಡೆದಿದ್ದಾನೆ. ಕಂಸನ ಭೃತ್ಯ ಇವನು, ಉಗ್ರ ಅಂತ ಅವನ ಹೆಸರು ಅಂತ. ವಿಷವೃಕ್ಷ ರೂಪದಲ್ಲಿ ಬರ್ತಾನೆ. ಅಂದ್ರೆ ಆ ವೃಕ್ಷದಿಂದ ಬಂದ ಗಾಳಿ ಸ್ಪರ್ಶ ಆದರೆ ಅವರು ನಾಶವನ್ನು ಹೊಂದುತ್ತಾರೆ ಅಂತ ಒಂದು ಅಸುರ ಅವನು. ಮರದ ರೂಪದಲ್ಲಿ ವಿಷವನ್ನ ಕಾರ್ತಾ ಬಂದಾನೆ ಹಾಗೆ ಅಂತ ಹೇಳ್ತಾರೆ. ಅಂತವನು ವೃಂದಾವನಕ್ಕೆ ಬಂದ. ಬ್ರಹ್ಮದೇವರ ವರ ನೋಡಿ, ಇದನ್ನೇ ಹೇಳಿದ್ದು ನಾವು ಅವತ್ತೇ ನೋಡಿದ್ದೀವಿ ನೋಡಿ. ಬ್ರಹ್ಮದೇವರು ವರ ಕೊಟ್ರು ಅಂದ್ರೆ ಇನ್ನು ಯಾರು ಬ್ರಹ್ಮದೇವರು ತಾವಂದು ಸಾಯಿಸಕ್ ಬರೋದಿಲ್ಲ. ಯಾಕೆ ತಾವೇ ವರ ಕೊಟ್ಟಿರೋದು, ಸಾಯಿಲೇ ಬೇಡ ಹಾಗೆ ಅಂತ. ರುದ್ರಾದಿಗಳು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅವರಿಗೆ ಸಾಮರ್ಥ್ಯನೇ ಇರೋದಿಲ್ಲ. ಬ್ರಹ್ಮದೇವರ ವರವನ್ನ ಮೀರಿಸುವ ಸಾಮರ್ಥ್ಯ ರುದ್ರಾದಿಗಳಿಗೆ ಇರೋದಿಲ್ಲ. ಇನ್ನು ಯಾರು ಮಾಡಬೇಕು? ಮತ್ತೆ ಕೃಷ್ಣನೇ ಮಾಡಬೇಕು. ಬ್ರಹ್ಮದೇವರಿಗಿಂತ ದೊಡ್ಡವರು ಯಾರು? ಅವರೇ. ಯಾರು? ಕೃಷ್ಣನೇ. ಅದರಿಂದ ಆ ಬ್ರಹ್ಮದೇವರಿಂದ ವರ ಪಡೆದ ಆ ರಾಕ್ಷಸ ಬ್ರಹ್ಮದೇವರಿಂದ ಸೃಷ್ಟವಾದ ಈ ಪ್ರಪಂಚ ಚೆನ್ನಾಗಿರಬೇಕು ಅಂತಾನೆ ಬಯಸಬೇಕು. ಬ್ರಹ್ಮದೇವರಿಂದ ವರ ಪಡೆದು ಒಂದು ಕೃತಜ್ಞತೆ ಬೇಡ. ಆ ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತಿನ ಹಾನಿ ಮಾಡ್ತಾ ಇದ್ದ. ಚೂರು ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರಿಗೆ ಅಜ್ಞಾನದಿಂದ ಆ ಮರ ತುಂಬಾ ಆಕರ್ಷಕವಾಗಿ ಇತ್ತಂತೆ ನೋಡೋದಕ್ಕೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಜನ ಅದರ ಬೆನ್ನಿಂದನೇ ಹೋಗ್ತಾ ಇದ್ದಾರೆ. ಅದರಿಂದ ಏನಾಯ್ತು? ಅದರ ಸುಗಂಧ, ಅದರ ಹೂವು, ಅದರ ಹಣ್ಣು ಅದರಲ್ಲಿ ಮಾರು ಹೋಗಿ ಗ್ರೀಷ್ಮ ಋತುವಿನ ತಾಪ ಬೇರೆ, ಅದರಿಂದ ಶ್ರಮ ಪರಿಹಾರ ಮಾಡಿಕೊಳ್ಳೋಣ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ. ಯಾರ್ಯಾರು ಹತ್ರ ಬಂದ್ರೂ ಎಲ್ಲರವನ್ನು ಕೂಡ ಅದು ಸಂಹಾರ ಮಾಡ್ತಾ ಇತ್ತು. ಇದರಿಂದ ಗುರುಗಳು ನಮಗೆ ಒಂದು ಪಾಠ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಪಾಠ ಅದು? ಕೃಷ್ಣನ ಶತ್ರು ಆ ಮರ. ಕೃಷ್ಣನ ಶತ್ರುವನ್ನ ಆಶ್ರಯಿಸಿದವರು ಉಳಿಲಿಕ್ಕೆ ಸಾಧ್ಯನಾ? ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೃಷ್ಣನನ್ನ ಆಶ್ರಯಿಸಬೇಕೆ ಹೊರತು ಕೃಷ್ಣನ ಶತ್ರುಗಳನ್ನ ಆಶ್ರಯಿಸಬಾರದು ಹಾಗೆ ಅಂತ ಒಂದು ವಿಚಾರ ಇಲ್ಲಿ. ಅದರ ಪ್ರಭಾವ ಎಷ್ಟಿದೆ ಹಾಗೆಂದ್ರೆ, ಸಾಮಾನ್ಯ ವಿಷಕಾರುವ ಪ್ರಾಣಿ ಅಂದ್ರೆ ಯಾವುದು? ಸರ್ಪಗಳು ವಿಷಭರಿತವಾಗಿರುತ್ತವೆ. ಆ ಸರ್ಪಗಳ ಒಡೆಯ ಶೇಷದೇವರು. ಶೇಷದೇವರ ಅವತಾರನೇ ಬಲರಾಮ ದೇವರು. ಆ ಬಲರಾಮ ದೇವರು ಕೂಡ ವೃಕ್ಷದ ಹತ್ರ ಹೋದರೆ ಅವರಿಗೂ ಕೂಡ ತೊಂದರೆ ಆಯಿತು, ತಾಪ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಸುಸ್ತಾಯ್ತಂತೆ. ಆದ್ರೆ ಅದಕ್ಕೇನು ಕಾರಣ? ಬ್ರಹ್ಮದೇವರ ವರ. ನೋಡಿ, ದೈತ್ಯರಿಗೆ ಸ್ವಾಭಾವಿಕವಾಗಿ ಏನಿಲ್ಲ, ದೊಡ್ಡ ಸೊನ್ನೆ. ಅವ್ರು ನೋಡೋದಕ್ಕೆ ಮಾತ್ರ ಅಂತ ಇರ್ತಾರೆ ಅವ್ರು. ಆದ್ರೆ ಅವ್ರಿಗೆ ನಿಜವಾಗಿರೋದು ಯಾವುದು? ವರಬಲ. ಒಳಗೆ ಏನು ಸತ್ವ ಇರಲ್ಲ ಅವರಿಗೆ. ಅದನ್ನ ನೋಡ್ಕೊಂಡು ನಾವು ಹೆದರ್ಕೊಂಡ್ಬಿಡ್ತೀವಿ. ಒಳಗೆ ಏನಿಲ್ಲ, ಅವ್ರಿಗಿರೋದು ಪೂರ್ತಿ ವರಬಲ ಅವರು. ಅದರಿಂದ ಬ್ರಹ್ಮದೇವರು ವರದಿಂದ ಆ ಬಲರಾಮನಿಗೆ ಕೂಡ ಅದನ್ನ ಸಹನೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನೋಡಿ, ಆ ರೀತಿಯಾಗಿ ಇತ್ತು ಅಂತಾರೆ. ಅಲ್ಲಿ ಇರುವ ಹಣ್ಣುಗಳು, ಹೂವುಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು. ಎಲೆಗಳು ತುಂಬಾ ಆಕರ್ಷಕವಾಗಿತ್ತು ಅಂತ ಮೇಲ್ನೋಟಕ್ಕೆ ಅಷ್ಟೇ. ಆದ್ರೆ ಒಳಗೆ ಏನಿರುತ್ತದೆ? ವಿಷ ಪೂರಿತವಾಗಿ ಇರುತ್ತದೆ ಅಂತ. ಅಸುರರ ಸ್ವಭಾವ ಅಂದ್ರೆ ಹೀಗೆ ಅಂತ ಹೇಳ್ತಾರೆ ನೋಡಿ. ಅಸುರರನ್ನ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಹೊರಗೆ ನೋಡೋದಕ್ಕೆ ಚೆನ್ನಾಗಿ ಇರ್ತಾರೆ, ಒಳಗೆ ವಿಷ ತುಂಬಿ ಇರುತ್ತದೆ. ಅದರಿಂದ ನಾವೇನ್ ಮಾಡಬಾರ್ದು? ಎಂದಿಗೂ ಹೊರಗೆ ಇರೋದನ್ನ ನೋಡಿ ನಾವು ಮಾರ್ಕ್ಸ್ ಹಾಕಬಾರ್ದು. ಒಳಗೆ ಏನಿದೆ ಅಂತ ವಿಚಾರ ಮಾಡಿ ಇವರು ಒಳ್ಳೆಯವರು,
ಇವರು ಕೆಟ್ಟವರು ಅಂತ ತೀರ್ಮಾನ ಮಾಡಬೇಕು, ವೇಷಭೂಷಣದಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟೋ ಜನ ಎಷ್ಟು ಚೆನ್ನಾಗಿ ರೆಲೆವೆಂಟ್ ಆಗಿದೆ ನೋಡಿ ಈ ಮಾತು. ಎಷ್ಟೋ ಜನ ಸನ್ಯಾಸಿಗಳು ಈ ಭರತ ಭೂಮಿಯಲ್ಲಿ ಬಂದು ನಾನೇ ದೇವರು ಅಂತ ಹೇಳ್ಕೊಂಡಿದ್ದಾರೆ, ತಾರತಮ್ಯ ಇಲ್ಲ ಅಂತ ಹೇಳಿದ್ದಾರೆ. ಅವರ ವೇಷಭೂಷಣ ಹೇಗಿದೆ? ದಂಡ ಹಿಡ್ಕೊಂಡು ಸನ್ಯಾಸಿಗಳ ವೇಷ ಅವರು. ಒಳಗೆ ಏನಿದೆ? ಅಷ್ಟು ವಿಷ ಇದೆ. ನಾನೇ ದೇವರು ಅಂತ ಹೇಳೋದು, ತಾರತಮ್ಯ ಇಲ್ಲ ಅಂತ ಹೇಳೋದು. ನೋಡಿದ್ರೆ ಸನ್ಯಾಸಿಗಳು ಒಂದು ಕೂಡಲೇ ನಮಗೆ ಉದ್ದಂಡ ನಮಸ್ಕಾರ. ಅವರಿಗೆ ಸಿಗುವಷ್ಟು ಮನ್ನಣೆ ಇನ್ನು ಯಾರಿಗೂ ಇಲ್ಲ. ಹಾಗಾಗ್ಬಿಟ್ಟಿದೆ. ಕೃಷ್ಣನ ಚರಿತ್ರೆ ಇದು. ಅವತಾರದಲ್ಲಿ ಕೃಷ್ಣ ಎಚ್ಚರ ಕೊಡ್ತಾ ಇದ್ದಾನೆ, ವೇಷಭೂಷವನ್ನು ನೋಡಿ ಮಾರ್ಕ್ಸ್ ಕೊಡಬೇಡಿ ಹಾಗೆ ಅಂತ. ಒಳಗೆ ಏನಿದೆ, ಸತ್ವ ಏನಿದೆ, ಅದು ಗೊತ್ತಾಗುವ ತನಕ ಅವರಿಗೆ ನೀವು ಆದರ ಗೌರವ ಕೊಡ್ಲಿಕ್ಕೆ ಹೋಗಬೇಡಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವನು ಉಗ್ರ, ಹೊರಗಷ್ಟೇ ಆ ರೀತಿಯಾಗಿ ಇದ್ದಾನೆ ಹಾಗೆ ಅಂತ. ಕೃಷ್ಣ ಆ ವೃಕ್ಷವನ್ನ ಬುಡ ಸಮೇತ ಕಿತ್ತಿ ಹಾಕಿದಾನಂತೆ. ಬುಡ ಸಮೇತ ಕಿತ್ತಿ ಹಾಕಿದ. ಅದರಿಂದ ಅಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ದರು. ಅವರಿಗೆಲ್ಲರಿಗೂ ಬಂದ ಶ್ರಮ ಪರಿಹಾರ ಆಯಿತು ಹಾಗೆ ಅಂತ. ಅವನು ಬರುವಾಗ ಅನೇಕ ಆಕಳುಗಳನ್ನು ಕರ್ಕೊಂಡ್ ಬಂದಿದ್ದ. ಕೃಷ್ಣ ಆಕಳಿನ ರೂಪದಲ್ಲಿ, ಅವರು ಕೂಡ ಅಸುರರೇ, ಹಿಂದೆ ಬಂದಿದ್ದ ನೋಡಿ, ವತ್ಸಾಸುರ ಅಂತ, ಕರುವಿನ ರೂಪದಲ್ಲಿ ಬಂದಿದ್ದ. ಇವನು ಬರುವಾಗ ಆಕಳನ್ನೇ ಕರ್ಕೊಂಡ್ ಬಂದಿದ್ದ. ಆಕಳನ್ನು ಸಂಹಾರ ಮಾಡಿದ ಹಾಗೆ ಗುರುಗಳು ಹಿಂದೆ ಹೇಳಿದ್ದಾರೆ. ಕೃಷ್ಣ ಆಕಳುಗಳನ್ನು ಕರುಗಳನ್ನು ರಕ್ಷಣೆ ಮಾಡ್ತಾನೆ, ಆಕಳುಗಳನ್ನು ಕರುಗಳನ್ನು ಸಂಹಾರ ಮಾಡ್ತಾನೆ. ಯಾವಾಗ ಧರ್ಮ ಮಾರ್ಗದಲ್ಲಿ ಇದ್ದರೆ ಅವರನ್ನ ರಕ್ಷಣೆ ಮಾಡ್ತಾನೆ, ಅಧರ್ಮ ಮಾರ್ಗದಲ್ಲಿ ಇದ್ದರೆ ಈ ವೇಷಭೂಷ ಅದು ದೇವರು ನೋಡೋದಿಲ್ಲ ಹಾಗೆ. ಎಷ್ಟು ಚಂದ ಇದೆ ನೋಡಿ. ಆ ಗ್ರೀಷ್ಮ ಋತುವಿನ ಪ್ರಭಾವದಿಂದ ರುದ್ರದೇವರು ತಲೆಯಲ್ಲಿ ಗಂಗೆಯನ್ನು ಇಟ್ಕೊಂಡಿದ್ದಾರೋ ಏನೋ ಹಾಗೆ, ಚೂರು ತಂಪಾಗಿರ್ಲಿ ಹಾಗೆ. ಬ್ರಹ್ಮದೇವರು ತಾವು ಪದ್ಮಾಸನರಾಗಿ ಪದ್ಮದಲ್ಲಿ ಕೂತಿದ್ದಾರೆ. ಯಾಕೆ? ನಾವು ಬೇಸಿಗೆಯಲ್ಲಿ ಹೊರಗೆ ಹೋಗೋದಿಲ್ಲ ನೋಡಿ, ಮನೆ ಒಳಗೆ ಇರ್ತೀವಿ. ಅದೇ ತರ ಬ್ರಹ್ಮದೇವರು ಪದ್ಮದ ಒಳಗೆ ಸುರಕ್ಷಿತವಾಗಿದ್ದಾರೆ. ಅಷ್ಟು ತಾಪ ಇತ್ತು ಅಂತ. ಪರಮಾತ್ಮ ನಾರಾಯಣ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಹಾಗೆ. ಅವನಿಗೂ ಕೂಡ ಹೊರಗೆ ಬರೋದಕ್ಕೆ ಇಷ್ಟ ಇಲ್ಲ ಹಾಗೆ ಅಂತ. ಸಮುದ್ರ ಶಾಹಿಯಾಗಿ ಕೃಷ್ಣ ಇದ್ದಾನೆ ಹಾಗೆ ಅಂತ. ಅಂದ್ರೆ ಅಂತ ಇವರಿಂದಲೇ ಆಗಲ್ಲ ಅಂತ ಆದ ಮೇಲೆ ಈ ಗ್ರೀಷ್ಮ ಋತುವಿನ ತಾಪ ಯಾರು ತಾನೇ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಅಂತ ಗುರುಗಳು ಒಂದು ಹೇಳ್ತಾ ಇದ್ದಾರೆ. ಈ ನಡೀತಾ ಇರೋದು ಗ್ರೀಷ್ಮ ಋತುವಲ್ಲೇ ನಾವು ಇದ್ದೀವಿ ಈಗ. ಆದರೆ ಅಂತ ಗ್ರೀಷ್ಮ ಋತುವಿನಲ್ಲೂ ಕೂಡ ಋಷಿಗಳು 4 ದಿಕ್ಕಿನಲ್ಲೂ ಕೂಡ ಅಗ್ನಿಯನ್ನ ಮೂಡಿಸಿ ಮಧ್ಯದಲ್ಲಿ ತಾವಿದ್ದು ತಪಸ್ ಮಾಡ್ತಾ ಇದ್ದಾರೆ. ಯಾಕೆ ಹಾಗೆಂದ್ರೆ ನಾರಾಯಣನ ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಗೆ ಅಪೇಕ್ಷವಾದದ್ದು ಏನು? ಮೋಕ್ಷ. ಮೋಕ್ಷವನ್ನ ಪಡೆಯೋದಕ್ಕಾಗಿ ಯಾವ ಕಷ್ಟಗಳನ್ನು ಕೂಡ ಸಹನೆ ಮಾಡಲಿಕ್ಕೆ ಸಜ್ಜನರು ತಯಾರಾಗಿರಬೇಕು ಎಂಬ ಒಂದು ಪಾಠವನ್ನ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹ ಪಡೆಯಬೇಕು, ಸುಲಭದಲ್ಲಿ ಇಲ್ಲ. ಶರೀರವನ್ನ ದಂಡಿಸಬೇಕು, ದಂಡಿಸುವ ಕ್ರಮ ಇದು ಹಾಗೆ ಅಂತ. ಅದರಿಂದ ಚಳಿ, ಭಗವದ್ಗೀತೆಯಲ್ಲಿ ಬರುವ ವಿಚಾರ ಇದೆಲ್ಲ. ಚಳಿ ಇರ್ಬೋದು, ಮಳೆ ಇರ್ಬೋದು, ಬಿಸಿಲು ಇರ್ಬೋದು, ಎಲ್ಲವನ್ನು ಕೂಡ ಸಹಿಸ್ಕೋಬೇಕು. ಯಾಕೆ? ಇದೆಲ್ಲ ಯಾರಿಗೆ? ಈ ಬಾಧೆ ಎಲ್ಲ ಯಾರಿಗೆ? ಚಳಿ, ಬಿಸಿಲು, ಮಳೆ, ಈ ಬಾಧೆ ಎಲ್ಲ ಯಾರಿಗೆ? ಶರೀರಕ್ಕೆ. ಯಾರಿಗಲ್ಲ? ಜೀವಕ್ಕೆ ಅಲ್ಲ. ಜೀವಕ್ಕೆ ಅಲ್ಲ, ಇದೆಲ್ಲ ಶರೀರಕ್ಕೆ. ದಾಸರು ಹೇಳ್ತಾರೆ ನೋಡಿ, ತಾನ್ಯಾರೋ ತನ್ನ ದೇಹವ್ಯಾರು. ಇದೆಲ್ಲ ನಾವು ನಾನೇ ಬಿಸಿಲಲ್ಲಿ ಒದ್ದಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅದೇ ದಡ್ಡತನ ಅಂತಾರೆ. ಈ ಬಾಧೆಲ್ಲ ಯಾರಿಗೆ? ಶರೀರಕ್ಕೆ. ಶರೀರ ಏನದು? ಜಡ. ಅದು ಶರೀರ ಜಡ, ಪ್ರಾಕೃತವಾದದ್ದು. ಈ ಹೊರಗಿರುವ ಪ್ರಕೃತಿಗೂ ಈ ಶರೀರಕ್ಕೂ ಅದು ಪ್ರಕೃತಿ, ಇದೂ ಪ್ರಕೃತಿ. ಅದರಿಂದ ತುಂಬಾ ಹೊಂದಾಣಿಕೆ ಇರುತ್ತದೆ. ಚೆನ್ನಾಗಿ ಬಾಡಿ ಅದಕ್ಕೆ ಪ್ರಕೃತಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ತದೆ ನೋಡಿ. ಅದು ದೇವರು ಹಾಗೆ ಮಾಡಿದ್ದಾನೆ. ಚಳಿ, ಬಿಸಿಲು, ಮಳೆ, ಹೀಗೆ ಆ ಋತುಗಳು ತಿರುಗ್ತಾ ಇರ್ತದೆ. ಅದರ ತಕ್ಕಂತೆ ಬಾಡಿಯು ಕೂಡ ಅಡ್ಜಸ್ಟ್ ಆಗ್ತಾ ಇರ್ತದೆ, ಯಾವ ತೊಂದರೆ ಇರೋದಿಲ್ಲ ಹಾಗೆ ಅಂತ. ಆದ್ರೆ ಜೀವ ತಾನೇ ಭೋಕ್ತೃ ಹಾಗೆ ಅಂತ ತಿಳ್ಕೊಂಡು ಅಜ್ಞಾನದಿಂದ
ಓ ನನಗೇ ಬಿಸಿಲು ಬಂತು, ನನಗೇ ಮಳೆ ಬಂತು, ನನಗೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದರಿಂದ ಸಂಸಾರದಲ್ಲಿ ಇರ್ತೀವಿ ಹಾಗೆ ಅಂತ. ಕೃಷ್ಣನ ಮುಖ ಕಾಂತಿಯಿಂದ ಆ ಬೃಂದಾವನದಲ್ಲಿ ಇದ್ದ ಬಿಸಿಲಿನ ತಾಪವನ್ನೆಲ್ಲ ಪರಿಹಾರ ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಮುಖ ಚಂದ್ರ ಅದು ಮಳೆಯನ್ನು ಸುರಿಸುವಂತೆ ಇತ್ತು ಹಾಗೆ ಅಂತ. ಇನ್ನು ನೀಲಾದೇವಿ ಜೊತೆಗೆ ವಿವಾಹವನ್ನ ಹೇಳ್ತಾ ಇದ್ದಾರೆ. ಕುಂಭಕ ಅಂತ ಅವನ ಮಗಳು ನೀಲಾದೇವಿ ಹಾಗೆ ಅಂತ. ಆ ಕುಂಭಕ ಅವರು 7 ಗೂಳಿಗಳನ್ನ ನಿಗ್ರಹ ಮಾಡಿ ತನ್ನ ಮಗಳನ್ನ ದಾನ ಮಾಡ್ತೇನೆ ಹಾಗೆ ಅಂತ. ಯಾರು ನಿಗ್ರಹ ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ದಾನ ಮಾಡ್ತೇನೆ ಅಂತ ಕೃಷ್ಣ ಬಂದ ಆ ಕುಂಭಕನ ಮಗಳು ನೀಲಾದೇವಿಯನ್ನ ಗೂಳಿಯನ್ನ ನಿಗ್ರಹ ಮಾಡಿ ಅವರನ್ನ ಮದುವೆಯಾದ ಹಾಗೆ. ಮದುವೆಯಾದ ಅಂದ್ರೆ ಅವಳಿಗೆ ಅನುಗ್ರಹ ಮಾಡಿದ ಅಂತ ಅಷ್ಟೇ ಅರ್ಥ. ಯಾಕೆ ಇನ್ನು ಬಲರಾಮನಿಗೂ ಮದುವೆ ಆಗಿಲ್ಲ, ಮುಂದೆ ಕೃಷ್ಣನ ವಿವಾಹ ಇದೆ. ಇವಳು ವರ ಪಡ್ಕೊಂಡು ಬಂದಿದ್ದಳಂತೆ, ಮೊದಲು ಅಂಗಸಂಗ ನನಗೇ ಆಗಬೇಕು ಹಾಗೆ ಅಂತ. ಅದರಿಂದ ಪರಮಾತ್ಮ ಆ ವರಕ್ಕೆ ತಕ್ಕಂತೆ ಅನುಗ್ರಹ ಮಾಡಿದ ಹಾಗೆ ಅಂತ. ಕುಂಭಕನು ಕೂಡ ಪ್ರಾಣಾಯಾಮದಿಂದ ನೀಲೆಯನ್ನ ದಾನ ಮಾಡಿದ ಪುಣ್ಯ, ಕನ್ಯಾದಾನ ಮಾಡಿದ ಒಂದು ಪ್ರಭಾವ, ಅವನು ವೈಕುಂಠವನ್ನೇ ಸೇರಿದ ಹಾಗೆ ಅಂತ ಹೇಳ್ತಾರೆ. ಕೃಷ್ಣನ ಲೋಕವನ್ನೇ ಸೇರಿದ ಹಾಗೆ. ತದನಂತರ ಧೇನುಕಾಸುರ ಬರ್ತಾನೆ. ಅವನು ಒಂದು ಕತ್ತೆಯ ರೂಪದಲ್ಲಿ ಬರ್ತಾ ಇದ್ದಾನೆ ಬೃಂದಾವನಕ್ಕೆ. ಎಲ್ಲಾ ಪ್ರಾಣಿಗಳನ್ನು ಸಂಹಾರ ಮಾಡ್ತಾನೆ. ಜನರು ಯಾರನ್ನ ಕತ್ತೆ ಅಂತ ಬೈತಾರೆ? ಬುದ್ಧಿ ಇಲ್ಲದವನನ್ನ ಕತ್ತೆ ಅಂತ ಬೈತಾರೆ. ಗುರುಗಳು ಹೇಳ್ತಾ ಇದ್ದಾರೆ, ಇವನು ಸ್ವಾಭಾವಿಕವಾಗಿಯೇ ಕತ್ತೆ. ಯಾಕೆ? ಸ್ವಾಭಾವಿಕವಾಗಿ ಇವನಿಗೆ ಬುದ್ಧಿ ಇಲ್ಲ, ಕತ್ತೇನೆ ಸರಿ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಧೇನುಕಾಸುರ ಆ ತೋಟದಲ್ಲಿ ಬರ್ತಾ ಇರುವಾಗ ಗೋಪಾಲರು ಹಸಿವಾಗ್ತದೆ ಅಂತ ಕೃಷ್ಣನ ಹತ್ರ ಹೇಳಿದ್ರಂತೆ. ಆದ್ರೆ ಅಸುರ ಬಂದದ್ದು ಇವರನ್ನೆಲ್ಲ ಸಂಹಾರ ಮಾಡಿ ಇವರನ್ನ ತಾನು ಭಕ್ಷಣ ಮಾಡಬೇಕು ಅಂತ ಬಂದದ್ದು. ತದನಂತರ ಕೃಷ್ಣ ಧೇನುಕಾಸುರನ ಜೊತೆಗೆ ಯುದ್ಧವನ್ನ ಮಾಡಿ ಬಲರಾಮನ ಜೊತೆಗೆ ತದನಂತರ ಯುದ್ಧ ಆಗ್ತದೆ. ಕೃಷ್ಣನ ಜೊತೆಗೆ ತದನಂತರ ಬಲರಾಮನ ಜೊತೆಗೆ. ಆ ಬಲರಾಮನನ್ನ ಕತ್ತೆ 2 ಕಾಲಿನಿಂದ ಒದಿತಾ ಇರ್ತದಂತೆ. ಬಲರಾಮನನ್ನ ಒದ್ದಾಗ ಬಲರಾಮ 2 ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮೇಲಕ್ಕೆ ಎಸೀತಾನೆ ಹಾಗೆ ಅಂತ. ತಾಳವೃಕ್ಷ, ಆ ತಾಳವೃಕ್ಷದ ಮೇಲೆ ಆ ಧೇನುಕಾಸುರ ಹೋಗಿ ಬೀಳ್ತಾನೆ ಹಾಗೆ ಅಂತ. ಅದರಿಂದ ಹಣ್ಣುಗಳೆಲ್ಲ ಬಿದ್ದವು. ಈ ರೀತಿಯಾಗಿ ಧೇನುಕಾಸುರನನ್ನ ಬಲರಾಮ ಸಂಹಾರ ಮಾಡ್ತಾನೆ. ಕೆಳಗೆ ಬಿದ್ದಾಗ ಅನೇಕ ತಾಳವೃಕ್ಷಗಳು ಮುರಿದು ಮರಗಿಡಗಳು ಬಿದ್ದವು ಹಾಗೆ ಅಂತ. ಮರಗಿಡಗಳು ಯಾಕೆ ಬಿದ್ದವು ಹಾಗೆಂದ್ರೆ ಆ ಧೇನುಕಾಸುರನಿಗೆ ಆಶ್ರಯ ಕೊಟ್ಟಿತ್ತಲ್ಲ, ಅದರಿಂದ ಅವನ ಮೇಲೆ ಎಸೆದಾಗ ಅವನ ಹಿಡ್ಕೊಂಡಿತ್ತು ಆ ಮರಗಳು. ಅದರಿಂದ ಮರ ಸಮೇತ ಅವನು ಬಿದ್ದ. ಯಾಕೆ? ದುಷ್ಟರಿಗೆ ಆಶ್ರಯ ಕೊಟ್ರೆ ನಾವು ಬೀಳಬೇಕಾಗ್ತದೆ ಎಂಬ ಒಂದು ಎಚ್ಚರವನ್ನ ಪರಮಾತ್ಮ ಅಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಗರ್ಗಾಚಾರ್ಯರು ಅವನಿಗೆ ಬಲಭದ್ರ ಅಂತ ನಾಮಕರಣ ಮಾಡಿದ್ರು. ಆ ಹೆಸರು ಸಾರ್ಥಕವಾಯಿತು ಅಂತ ಹೇಳ್ತಾ ಇದ್ದಾರೆ.
ಅದೇ ರೀತಿಯಾಗಿ ಆಟಾಡ್ತಾ ಇರುವಾಗ ಪ್ರಲಂಬಾಸುರ ಬರ್ತಾ ಇದ್ದಾನೆ. ಅವನನ್ನು ಕೂಡ ಬಲರಾಮ ಸಂಹಾರ ಮಾಡ್ತಾ ಇದ್ದಾನೆ. ವ್ಯೋಮಾಸುರ, ಅವನನ್ನು ಕೂಡ ಕೃಷ್ಣ ಸಂಹಾರ ಮಾಡ್ತಾನೆ ಹಾಗೆ ಅಂತ. ತದನಂತರ ಮತ್ತೆ ಕಾಡುಗಿಚ್ಚು ಬರುತ್ತದೆ. ಮತ್ತೆ ಪರಮಾತ್ಮ ಕಾಡುಗಿಚ್ಚನ್ನು ಕೂಡ ಪಾನ ಮಾಡ್ತಾನೆ ಹಾಗೆ ಅಂತ. ತದನಂತರ ನೋಡಿ, ಒಂದು ಕಾವ್ಯ ಅಂತ ಬರೀಬೇಕು ಅಂದ್ರೆ ಪ್ರಕೃತಿಯ ವರ್ಣನೆ ಇರಬೇಕು. ಅದು ಒಂದು ಕಾವ್ಯದ ಲಕ್ಷಣ. ಅದರಿಂದ ವಸಂತ ಕಾಲ, ಗ್ರೀಷ್ಮ ಕಾಲ, ತದನಂತರ ವರ್ಷಾ ಋತು, ಶರದ್ ಋತು, ಅದರ ಒಂದು ವರ್ಣನೆಯನ್ನು ಕೂಡ ಗುರುಗಳು ಮಾಡ್ತಾ ಇದ್ದಾರೆ. ನಾವು ನೆನಪಿಸ್ಕೋಬೇಕು, ಈ ಕಾವ್ಯ ಯಾಕೆ ಹೊರಟದ್ದು. ಆ ಪೂನಾದಲ್ಲಿ ದೊಡ್ಡ ಸಭೆಯಲ್ಲಿ ಶಿಶುಪಾಲ ವಧ ಅದು ಶ್ರೇಷ್ಠವಾದ ಕಾವ್ಯ ಅಂತ ನಾವು ಕೃಷ್ಣನ ಕಥೆ ಕೇಳ್ತಾ ಅದನ್ನ ಮರ್ತು ಬಿಡ್ಬಾರ್ದು. ಇದು ಹೊರಟದ್ದೇ ಅದಕ್ಕೆ. ಅದರಿಂದ ಆ ಕಾವ್ಯಕ್ಕೆ ಏನೇನು ಬೇಕೋ ಆ ಎಲ್ಲ ಅಂಶವನ್ನು ಕೂಡ ಗುರುಗಳು ಇಲ್ಲಿಗೆ ತುಂಬಿಸ್ತಾ ಇದ್ದಾರೆ ಅಂತ ತಲೆಯಲ್ಲಿ ಇಟ್ಕೋಬೇಕು. ಈ ಮೋಡ ಏನ್ ಮಾಡ್ತದೆ, ಮೋಡ ಆಕಾಶವನ್ನ ಆಶ್ರಯಿಸ್ತದೆ. ಆಕಾಶವನ್ನ ಆಶ್ರಯಿಸಿ ತನ್ನಲ್ಲಿ ಏನಿದು ಅದನ್ನ ಕೊಟ್ಟು ಬಿಡುತ್ತದೆ. ಅದನ್ನ ಏನ್ ಮಾಡ್ತದೆ, ಕೃಷ್ಣ ಅರ್ಪಣೆ ಮಾಡ್ತದೆ ಹಾಗೆ ಅಂತ. ಸಜ್ಜನರಂದ್ರೆ ಹಾಗೆ ಇರ್ತಾರೆ. ಏನ್ ಮಾಡ್ತಾರೆ, ಕೃಷ್ಣನ ಪಾದ, ಆಕಾಶ ಅಂದ್ರೆ ಕೃಷ್ಣನ ಪಾದ, ವಿಷ್ಣುಪದಿ ಅಂತ ನಾವು ಹಿಂದೆನೆ ನೋಡಿದ್ದೀವಿ. ಆಕಾಶಕ್ಕೆ ವಿಷ್ಣುಪದಿ ಅಂತ ಹೆಸರು. ನಾವು ಕೂಡ ವಿಷ್ಣುವಿನ ಪಾದವನ್ನು ಆಶ್ರಯಿಸಿ ಪರಮಾತ್ಮ ನಮಗೆ ಏನು ಕೊಟ್ಟಿದ್ದಾನೋ ಅದನ್ನ ಜಗತ್ತಿಗೆ, ಸತ್ಪಾತ್ರರಿಗೆ ಅದನ್ನ ದಾನವಾಗಿ ಕೊಡಬೇಕು ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂತು ಅಂತ ಅಷ್ಟೇ ವಿಚಾರ. ಅದನ್ನ ಗುರುಗಳು ಈ ರೀತಿಯಾಗಿ ತಿಳಿಸ್ತಾರೆ ಹಾಗೆ ಅಂತ. ಆ ಸಂದರ್ಭದಲ್ಲಿ ಗಾಳಿ ಜೋರಾಗಿ ಬೀಸಿದರೆ ಏನಾಗ್ತದೆ, ಮೋಡಗಳು ಛಿದ್ರ ಆಗ್ಬಿಡುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಗಾಳಿ ನಿಧಾನಕ್ಕೆ ಬೀಸ್ತಂತೆ. ಅದರಿಂದ ಮೋಡಕ್ಕೆ ಯಾವ ತೊಂದರೆಯೂ ಆಗೋದಿಲ್ಲ ಹಾಗೆ ಅಂತ. ನಾವು ಜಗತ್ತಿಗೆ ಉಪಕಾರ ಮಾಡಕ್ಕೆ ಹೊರಟ್ರೆ ಶತ್ರುಗಳು ಕೂಡ ನಮಗೆ ತೊಂದರೆ ಮಾಡೋದಿಲ್ಲ ಹಾಗೆ ಅಂತ ಆ ಒಂದು ನೀತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಆಕಾಶ, ಆ ಮೋಡಕ್ಕೆ ಶತ್ರು ಯಾರು, ಗಾಳಿ. ಗಾಳಿ ಬಂದ ಕೂಡಲೇ ಛಿದ್ರವಾಗ್ಬಿಡುತ್ತೆ. ಆದರೆ ಆ ಸಂದರ್ಭದಲ್ಲಿ ಅನುಕೂಲವಾದ ಗಾಳಿ ಬೀಸಿತು. ಯಾಕೆ, ಆ ಮಳೆ ಅದು ಮೋಡ ಪರೋಪಕಾರ ಮಾಡ್ತಾ ಇದೆ, ಅದಕ್ಕಾಗಿ ಹಾಗೆ. ಪ್ರಪಂಚದಲ್ಲೂ ಹಾಗೆ, ಜನರಿಗೆ ಬೇರೆಯವರಿಗೆ ಉಪಕಾರ ಮಾಡುವಾಗ ಶತ್ರುಗಳು ಕೂಡ ಅವರಿಗೆ ಉಪಕಾರ ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಆ ಗ್ರೀಷ್ಮ ಕಾಲದಲ್ಲಿ ಬಂದ ಎಲ್ಲಾ ತಾಪವನ್ನು ಕೂಡ ಆ ವರ್ಷಾ ಋತುನಲ್ಲಿ ಬಂದ ಮಳೆ ಅದು ಪರಿಹಾರ ಮಾಡಿತ್ತು ಅಂತ ನೋಡಿ. ಇಲ್ಲೂ ಹಾಗೆ ಇದೆ. ಇಲ್ಲಿ ಗ್ರೀಷ್ಮ ಋತುವಿನಲ್ಲೇ ಪರಮಾತ್ಮ ವರ್ಷಾ ಋತು ಬರುವಂತೆ ಮಳೆಯನ್ನು ಸುರಿಸ್ತಾ ಇದ್ದಾನೆ, ಮುಂಗಾರು. ತದನಂತರ ಶರತ್ಕಾಲ ಬಂತು. ಅದು ಹೇಗಿತ್ತು ಹಾಗೆಂದ್ರೆ, ಮಧ್ವಶಾಸ್ತ್ರ ಓದಿದರೆ ಮನಸ್ಸು ಶುದ್ಧವಾಗ್ತದೆ, ಮುಖದ ಕಾಂತಿ ಜಾಸ್ತಿ ಆಗ್ತದೆ, ಪಾಪ ಹೋಗುತ್ತದೆ, ಅಜ್ಞಾನ ಹೋಗ್ತದೆ, ಅಪರೋಕ್ಷ ಜ್ಞಾನ ಉಂಟಾಗ್ತದೆ, ಸಂಸಾರದಿಂದ ಬಿಡುಗಡೆಯನ್ನ ಹೊಂದಬಹುದು. ಯಾವಾಗ ಮಧ್ವಶಾಸ್ತ್ರದ ಶ್ರವಣ ಮನನ ಮಾಡಿ ದೇವರ ರೂಪವನ್ನ ಧ್ಯಾನ ಮಾಡಿದ್ರೆ ಆಗುವ ಪರಿಸ್ಥಿತಿ. ಅದೇ ರೀತಿಯಾಗಿ ಶರತ್ಕಾಲದಲ್ಲೂ ಕೂಡ ಸರೋವರಗಳು, ಜಲಾಶಯಗಳು ಎಲ್ಲವೂ ಕೂಡ ಶುದ್ಧವಾಗಿ ಇತ್ತು ಹಾಗೆ ಅಂತ. ಯಾಕೆ, ಮಳೆ ಬಂದು ಬಂದು ನೀರೆಲ್ಲ ಕೆಸರಾಗಿ ಇರುತ್ತದೆ, ಶರತ್ಕಾಲ ಅದು ಶುದ್ಧವಾಗಿತ್ತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸನ್ಯಾಸಿಗಳು, ವ್ಯಾಪಾರ ಮಾಡತಕ್ಕವರು ಎಲ್ಲರೂ ಕೂಡ ಮಳೆಗಾಲದಲ್ಲಿ ಒಂದೇ ಕಡೆ ಇರ್ತಾರೆ. ಅವರು ಸಂಚಾರಕ್ಕೆ ಅಡ್ಡಿ ಮಾಡತಕ್ಕ ಮಳೆಗಳು. ಆದ್ರೆ ಶರತ್ಕಾಲ ಬಂತು, ಎಲ್ಲರೂ ತಮ್ಮ ಸಂಚಾರವನ್ನ, ತಮ್ಮ ವ್ಯಾಪಾರವನ್ನ
ಶುರು ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಅಂತ ಒಂದು ಶರತ್ಕಾಲ ಬಂತು ಹಾಗೆ ಅಂತ. ನೋಡಿ, ಗಾಳಿ ಅಂದರೆ ಯಾರು? ಶರತ್ಕಾಲದ ಗಾಳಿ ಹೇಗಿತ್ತು ಎಂಬ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ವಾಯುದೇವರ ಅವತಾರ ವಾಯು ಗಾಳಿ ಯಾರು? ಮಧ್ವಾಚಾರ್ಯರಾಗಿ ಬಂದರು. ಅವರೇನ್ ಮಾಡಿದರು? ವೇದ ಪುರಾಣಗಳು ಎಲ್ಲದಕ್ಕೂ ಕೂಡ ಅದರ ಸರಿಯಾದ ಅರ್ಥವನ್ನ ತಿಳಿಸಿ ಭಾಷ್ಯಗಳನ್ನ ರಚನೆ ಮಾಡಿ, ನಾರಾಯಣ, ಲಕ್ಷ್ಮೀಪತಿಯಾದ ನಾರಾಯಣ ಅವನು ಗುಣ ವಿಶಿಷ್ಟನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡಿದರು. ಇದು ಇಂಥ ಒಂದು ಶಾಸ್ತ್ರ, ಮಧ್ವಶಾಸ್ತ್ರ, ಅದು ವಾಗ್ದೇವಿಗೆ ಭಾರಿ ಆನಂದವನ್ನ ಉಂಟು ಮಾಡಿತ್ತು. ಶೇಷದೇವರಿಗೂ ಕೂಡ ಆ ಶಾಸ್ತ್ರವನ್ನ ಶ್ರವಣ ಮಾಡಿ ಅವರಿಗೂ ಕೂಡ ಆನಂದ ಉಂಟಾಯಿತು ಅಂತ ಹೇಳ್ತಾರೆ. ಇನ್ನು ಶಾಸ್ತ್ರವನ್ನ ಆಶ್ರಯಿಸಿ ಯಾರು ನಡೀತಾರೆ ಅವರಿಗೆ ಮಿಥ್ಯಾಜ್ಞಾನ ಹೋಯ್ತು ಹಾಗೆ ಅಂತ. ಯಥಾರ್ಥ ಜ್ಞಾನ ಬಂತು, ಮಿಥ್ಯಾಜ್ಞಾನ ಹೋಯ್ತು ಹಾಗೆ ಅಂತ. ಮೋಕ್ಷ ಮಾರ್ಗದಲ್ಲಿ ಸಂಚಾರ ಮಾಡುವವರಿಗೆ ನೋಡಿ, ಮಾರ್ಗದಲ್ಲಿ ಸಂಚಾರ ಮಾಡುವವರಿಗೆ ಗಾಳಿ ಅನುಕೂಲ ಮಾಡಿಕೊಡ್ತದೆ, ಆ ಆಯಾಸವನ್ನ ಪರಿಹಾರ ಮಾಡ್ತದೆ. ಗಾಳಿ ಬೀಸಿದಾಗ ಸುಖ ಆಗ್ತದೆ. ಅದೇ ರೀತಿಯಾಗಿ ಮೋಕ್ಷ ಮಾರ್ಗದಲ್ಲಿ ನಡೆಯುವವರಿಗೆ ಈ ಮಧ್ವಶಾಸ್ತ್ರ ಎನ್ನುವ ಗಾಳಿ ಅದು ಸುಖವನ್ನು ಉಂಟು ಮಾಡಿತ್ತು ಹಾಗೆ ಅಂತ ಹೇಳ್ತಾರೆ. ಸದಾ ನಾರಾಯಣನ ಪಾದವನ್ನೇ ಆಶ್ರಯಿಸಿ ಇರತಕ್ಕವರು, ಅತಿಶಯವಾದ ಪುಣ್ಯ ಎನ್ನುವ ಜಲದಿಂದ ಅತಿ ಪವಿತ್ರರಾದವರು, ವಿಷ್ಣುವಿನಲ್ಲಿ ಭಕ್ತಿಯನ್ನ ಮಾಡುವವರ ಭಯವನ್ನ ಪರಿಹಾರ ಮಾಡತಕ್ಕವರು. ಇದೊಂದು ದೊಡ್ಡ ವಿಷಯ. ಭಯ ಆಗ್ತದೆ, ಕೆಲವರು ಹೇಳೋದುಂಟು, ಅದೃಶ್ಯವಾದ ಭಯ ಅಂತ ಹೇಳ್ತಾರೆ. ಕಾರಣವೇ ಗೊತ್ತಿಲ್ಲ, ಏನೋ ಒಂದು ಮನಸ್ಸಿನಲ್ಲೇ ಅವರಿಗೆ ಭಯ ಇರುತ್ತದೆ ಅಂತ. ಅಂಥದೆಲ್ಲ ಪರಿಹಾರ ಆಗ್ತದೆ ಯಾವಾಗ ವಿಷ್ಣುವಿನಲ್ಲಿ ಯಾರು ಭಕ್ತಿ ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ಇರತಕ್ಕ ಭಯಗಳನ್ನ ವಾಯುದೇವರು ಪರಿಹಾರ ಮಾಡ್ತಾರೆ ಹಾಗೆ ಅಂತ. ಅವರ ಶಾಸ್ತ್ರ ಕೇಳಿದರೆ ಮನಸ್ಸಿಗೆ ಆನಂದವಾಗ್ತದೆ ಹಾಗೆ. ಮತ್ತು ಸಜ್ಜನರು ಈ ಶಾಸ್ತ್ರವನ್ನ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಅವರನ್ನು ಮೋಕ್ಷ ಮಾರ್ಗದಲ್ಲಿ ಕರೆದೊಯ್ಯುವವರು ಶ್ರೀಮನ್ ಮಧ್ವಾಚಾರ್ಯರು. ಏನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮಿತಂ ಹಾಗೆ ಅಂತ. ಅಂತಹ ಸಾಮರ್ಥ್ಯ ಉಳ್ಳವರು. ಹೇಗೋ ಆ ಗಾಳಿ ಹೇಗೆ ಇಂಥ ಉಪಕಾರ ಮಾಡ್ತದೋ ಸಜ್ಜನರಿಗೆ, ಅದೇ ರೀತಿಯಾಗಿ ಆ ಶರದ್ ಋತುವಿನ ಗಾಳಿಯೂ ಕೂಡ ಮರಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ, ಆ ಸುಗಂಧವನ್ನ ಎಲ್ಲ ಕಡೆ ಹರಡೋದಕ್ಕೆ, ಆನಂದವನ್ನ ಉಂಟು ಮಾಡೋದಕ್ಕೆ ಅದು ಅನುಕೂಲವಾಗಿತ್ತು ಹಾಗೆ ಅಂತ. ಮಾರ್ಗದಲ್ಲಿ ಹೋಗುವ ನಡೆಯುವ ಯಾತ್ರಿಕರಿಗೆ ಶ್ರಮ ಪರಿಹಾರ ಮಾಡುವಂತೆ ಆ ಶರದ್ ಋತುವಿನ ಗಾಳಿ ಇತ್ತು ಹಾಗೆ ಅಂತ. ಮತ್ತು ಗಂಗಾ ಮುಂತಾದ ನದಿಗಳ ಮೇಲೆ ಇರತಕ್ಕ ನೀರಿನ ಸ್ಪರ್ಶ ಮಾಡಿಕೊಂಡು ಬರುತ್ತದೆ ಆ ಗಾಳಿ. ಅಂತ ಗಾಳಿಯನ್ನ ಸ್ಪರ್ಶ ಮಾಡಿದರೆ ನಮಗೂ ಕೂಡ ಪಾಪ ಪರಿಹಾರ ಆಗ್ತದೆ ಹಾಗೆ ಅಂತ. ನೋಡಿ, ಮಧ್ವಾಚಾರ್ಯರಿಗೂ ಶರದ್ ಋತುವಿನ ಗಾಳಿಗೂ ಹೊಂದಾಣಿಕೆ ಇದೆ. ಮಧ್ವಾಚಾರ್ಯರ ಶಾಸ್ತ್ರವೂ ಪುಣ್ಯದಾಯಕ, ಶರದ್ ಋತುವಿನ ಗಾಳಿಯೂ ಕೂಡ ಪುಣ್ಯದಾಯಕ ಅಂತ ಹೇಳ್ತಾರೆ. ತದನಂತರ ಹೇಮಂತ ಋತು ಬಂತು ಅಂತ ಹೇಳ್ತಾ ಇದ್ದಾರೆ. ಶರದ್ ಋತುವಿನ ನಂತರ ಹೇಮಂತ ಋತು. ಆ ಸಂದರ್ಭದಲ್ಲಿ ಹೂವುಗಳು ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ, ಚಳಿಗಾಲ ಹಾಗೆ ಅಂತ. ಅಂತ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಗೋಪಿಕಾ ಸ್ತ್ರೀಯರ ಮಕ್ಕಳು, ಬಾಲಕಿಯರು, ಅವರು ಕೃಷ್ಣನನ್ನೇ ಪತಿಯಾಗಿ ಪಡೆಯಬೇಕು ಅಂತ ಇಚ್ಛೆ ಪಟ್ಟು. ಆದರೆ ಕೃಷ್ಣ ಮಹಾ ತೇಜಸ್ವಿ, ಅವನನ್ನ ವಶ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದರಿಂದ ಅವರೆಲ್ಲರೂ ಕೂಡ ಊಹೆ ಮಾಡಿ ದುರ್ಗಾ ಪೂಜೆಯನ್ನ ಮಾಡಿದ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದು ಬರ್ತದೆ ನೋಡಿ, ಕಾತ್ಯಾಯನಿ ಮಹಾಮಾಯಿ ಹಾಗೆ ಅಂತ.
ದುರ್ಗಿಯ ಪೂಜೆ ಅದು ಹಾಗೆ. ಆ ಗೋಪಿಕಾ ಸ್ತ್ರೀಯರು ಮಕ್ಕಳು ಕೃಷ್ಣನ ಪತಿಯಾಗಬೇಕು ಅಂತ ಊರ್ವಶಿ ಮುಂತಾದ ಉತ್ತಮ ಸ್ತ್ರೀಯರನ್ನ ಸಹಾಯ ಕೇಳಲಿಕ್ಕೆ ನಾಚಿಕೆ ಪಟ್ರಂತ. ಅವ್ರನ್ನ ಕೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ವಸುದೇವ ಮತ್ತು ನಂದಗೋಪ ಅವರಿಬ್ಬರು ಅಣ್ಣ ತಮ್ಮಂದಿರು, ಒಂದೇ ತಂದೆ, ಬೇರೆ ಬೇರೆ. ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದವರು ವಸುದೇವ, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವ ನಂದಗೋಪ, ಹಾಗೆ ಅಂತ ಅಣ್ಣ ತಮ್ಮಂದಿರ ಸ್ಥಿತಿ ಅದು. ಅಂತ ನಂದಗೋಪನ ಮಗಳಾಗಿ ದುರ್ಗೆ ಅವತಾರ ಮಾಡಿದರು. ಅದರಿಂದ ದುರ್ಗೆಯನ್ನ ಉಪಾಸನೆ ಮಾಡೋದೇ ಶ್ರೇಷ್ಠ ಹಾಗೆ ಅಂತ. ಯಾಕಿಷ್ಟು ಹೇಳ್ತಾರೆ ಅಂದ್ರೆ, ಕಲಿಯುಗದಲ್ಲಿ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಹೇಳಿದ್ದಾರೆ. ವಿಶೇಷವಾಗಿ ದುರ್ಗಾ ಪೂಜೆಯನ್ನ ಮಾಡಬೇಕು, ಅದರಿಂದ ಅವರು ಮಾಡಿದರು ಹಾಗೆ ಅಂತ. ಯಾಕೆ? ತಮ್ಮ ಇಷ್ಟಾರ್ಥಗಳು ಪೂರ್ಣವಾಗೋದಕ್ಕೆ ದುರ್ಗೆಯ ಅನುಗ್ರಹ ಬೇಕು ಹಾಗೆ ಅಂತ. ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದವಳು ದುರ್ಗಾದೇವಿ, ಎಲ್ಲರಿಗೂ ತಾಯಿಯ ಸ್ಥಾನ. ತಾಯಿ ಹತ್ರ ಮಕ್ಕಳು ಕೇಳೋದಕ್ಕೆ ಅವರಿಗೆ ನಾಚಿಕೆ ಇರೋದಿಲ್ಲ ಹಾಗೆ. ಇಲ್ಲಿ ದುರ್ಗೆಯನ್ನೇ ಯಾಕೆ ಪೂಜೆ ಮಾಡಬೇಕಾಗಿತ್ತು, ಅವರನ್ನೇ ಯಾಕೆ ಪೂಜೆ ಮಾಡಬೇಕು ಅಂತ ಅದಕ್ಕೆ ಒಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ. ಕೃಷ್ಣನ ಸಹೋದರಿ ಅಂತ ಸ್ಪಷ್ಟ ಇತ್ತು. ದುರ್ಗಾದೇವಿ ಅಂದ್ರೆ ಕೃಷ್ಣನ ಸಹೋದರಿ, ಯಶೋದೆಯಲ್ಲಿ ಅವತಾರ ಮಾಡಿದವರು. ಕೃಷ್ಣನನ್ನ ಪತಿಯಾಗಿ ಪಡಿಬೇಕು ಹಾಗೆ ಅಂತ ದುರ್ಗಾ ರೂಪದಲ್ಲಿ ಇದ್ದ ಲಕ್ಷ್ಮಿಯನ್ನ ಸಂತೋಷ ಪಡಿಸಿದ್ರಂತೆ. ಇಲ್ಲದಿದ್ರೆ ಲಕ್ಷ್ಮಿ ಸುಮ್ಮನೆ ಬಿಡೋದಿಲ್ಲ. ಯಾರ್ಯಾರನ್ನೋ ತನ್ನ ಪತಿಯ ಪತ್ನಿಯಾಗಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಲಕ್ಷ್ಮಿಯ ಒಂದು ರೂಪ ತಮ್ಮಲ್ಲಿ ಸನ್ನಿಧಾನ ಬರುವಂತೆ ಮಾಡಿದರೆ ಮಾತ್ರ ಕೃಷ್ಣ ನಮ್ಮ ಮೇಲೆ ಕಣ್ಣೆತ್ತಿಯಾದ್ರೂ ನೋಡ್ತಾನೆ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅದರಿಂದ ದುರ್ಗಾದೇವಿಯ ಪೂಜೆಯನ್ನ ಮಾಡಿದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಪೂಜೆ ಹೇಗಿತ್ತು ನೋಡಿ. ನಮಸ್ಕಾರ ಮಾಡುವಾಗ ಕೃಷ್ಣ ನಮಗೆ ಪತಿಯಾಗಲಿ ಅಂತಲೇ ನಮಸ್ಕಾರ ಮಾಡಿದರು. ದುರ್ಗೆಗೆ ಹೂವನ್ನ ಸಮರ್ಪಣೆ ಮಾಡುವಾಗ ಕೃಷ್ಣ ನಮಗೆ ಹೂವನ್ನ ಕೊಡುವಂತೆ ಮಾಡಲಿ. ಮಂಗಳ ಸ್ನಾನ ಮಾಡುವಾಗ ಕೃಷ್ಣನ ಅನುಗ್ರಹ ನಮಗೆ ಆಗಲಿ. ಈ ರೀತಿಯಾಗಿ ಲಕ್ಷ್ಮೀ ಪೂಜೆಯ ಒಂದೊಂದು ಉಪಚಾರದಲ್ಲೂ ಕೂಡ ಅದು ಕೃಷ್ಣನ ಅನುಗ್ರಹ ನಮಗೆ ಆಗಲಿ ಹಾಗೆ ಅಂತ. ಗಂಧ ಸಮರ್ಪಣೆ ಮಾಡುವಾಗಲೂ ಅಷ್ಟೇ, ಕೃಷ್ಣ ನಮಗೂ ಗಂಧ ಸಮರ್ಪಣೆ ಮಾಡ್ಲಿ ಹಾಗೆ ಅಂತಾನೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಹಾಗೆ ಅಂತ. ಈ ರೀತಿಯಾಗಿ ಕೃಷ್ಣನ ಅನುಗ್ರಹ ಪಡೆಯಬೇಕು ಅಂತ ಅವರೆಲ್ಲ ವಿಶೇಷವಾಗಿ ದುರ್ಗಾ ಪೂಜೆಯನ್ನ ಮಾಡಿದರು. ಕೃಷ್ಣನ ಮನಸ್ಸಿಗೂ ಕೂಡ ಅನುಗ್ರಹ ಮಾಡಬೇಕು ಅಂತ ಬಂತು. ಅದರಿಂದ ಪರಮಾತ್ಮ ಏನ್ ಮಾಡಿದ, ಅವರು ಜಲಕ್ರೀಡೆಯನ್ನ ಮಾಡ್ತಾ ಇರುವಾಗ ಅವರ ವಸ್ತ್ರಗಳನ್ನೆಲ್ಲ ಅಪಹಾರ ಮಾಡ್ತಾ ಇದ್ದ. ವಸ್ತ್ರಾಪಹರಣ ಮಾಡಿದಾಗ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದರಂತೆ. ಕೃಷ್ಣ ಅವರ ಮೇಲೆ ದಿವ್ಯ ಅನುಗ್ರಹವನ್ನ ಮಾಡಿ ಅವರಿಗೆ ವಸ್ತ್ರಗಳನ್ನ ವಾಪಸ್ ಕೊಡ್ತಾನೆ ಹಾಗೆ ಅಂತ ವಿಚಾರ ಬರುತ್ತದೆ. ತದನಂತರ ಒಂದ್ ದಿವಸ ಗೋಪಾಲರು ಎಲ್ಲರೂ ಕೃಷ್ಣನ ಜೊತೆಗೆ ಬರ್ತಾ ಇದ್ದಾರೆ. ಅಲ್ಲಿ ಇಂದ್ರನನ್ನ ಕುರಿತಾಗಿ ಯಜ್ಞವನ್ನ ಮಾಡಬೇಕು ಅಂತ ಅಲ್ಲಿ ಒಂದು ಸಭೆ, ಆ ಸಭೆಯಲ್ಲಿ ತೀರ್ಮಾನ ಆಯಿತು.
ಆ ಸಂದರ್ಭದಲ್ಲಿ ಕೃಷ್ಣ ಗೋಪಾಲರು ಎಲ್ಲ ಬರ್ತಾ ಇದ್ದಾರೆ. ಆ ಬ್ರಾಹ್ಮಣರು ಮಳೆ ಬರಬೇಕು, ಇಂದ್ರನ ಅನುಗ್ರಹದಿಂದಲೇ ಮಳೆ ಬರಬೇಕು ಅಂತ ಇಂದ್ರನಿಗಾಗಿ ವಿಶೇಷವಾಗಿ ಮಳೆ ಬರಲಿಕ್ಕೆ ಯಾಗವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬ್ರಾಹ್ಮಣರೆಲ್ಲ ಸೇರಿದ್ರು. ಕೃಷ್ಣ ಗೋಪಾಲರು ಎಲ್ಲರೂ ಬಂದರು. ಗೋಪಾಲರಿಗೆ ತುಂಬಾ ಹಸಿವಾಗಿತ್ತು, ಬಾಯಾರಿಕೆ ಹಸಿವು. ಅವರು ಹೋಗಿ ಗೋಪಾಲರೆಲ್ಲ ಆ ಬ್ರಾಹ್ಮಣರ ಹತ್ರ ಕೇಳಿದ್ರಂತೆ, ಕೃಷ್ಣನಿಗೆ ಆಹಾರ ಬೇಕು ಹಾಗೆ ಅಂತ. ಅದು ಯೋಗ್ಯವೇ. ಯಾಕೆ? ಕೃಷ್ಣನಲ್ಲಿ ಆ ಗೋಪಾಲರು ಅಂದ್ರೆ ಕೃಷ್ಣನ ಸೇವಕರು, ಅವರಲ್ಲಿ ಮಹಾವೈರಾಗ್ಯ ಇರುತ್ತದೆ. ಅವರೆಂದಿಗೂ ಕೂಡ ತಮಗಾಗಿ ಕೊಡಿ ಅಂತ ಕೇಳೋದಿಲ್ಲವಂತೆ ಅವರು. ಯದ್ಯಪಿ ಅವರಿಗೆ ಹಸಿವೆ ಆಗಿದೆ, ಆದ್ರೂ ಕೂಡ ಕೇಳೋದು ಏನಂತ ಕೇಳ್ತಾರೆ, ಕೃಷ್ಣನಿಗಾಗಿ ಕೊಡಿ ಹಾಗೆ ಅಂತಾನೆ ಕೇಳೋದು. ಯಾಕೆ? ತಮಗಾಗಿ ಸಜ್ಜನರು, ಕೃಷ್ಣನ ಸೇವಕರು ತಮಗಾಗಿ ಯಾವ ಪ್ರಯತ್ನವನ್ನು ಕೂಡ ಅವರು ಮಾಡೋದಿಲ್ಲ, ಮತ್ತೊಬ್ಬರಿಗಾಗಿ ಅವ್ರು ಮಾಡೋದು ಹಾಗೆ ಅಂತ ಹೇಳ್ತಾರೆ. ಆ ಬ್ರಾಹ್ಮಣರು ಕೃಷ್ಣನಿಗೆ ಈಗ ಊಟವನ್ನು ಕೊಟ್ರೆ ಆ ಯಜ್ಞ ಅದಕ್ಕೆ ತೊಂದರೆ ಆಗಬಹುದು, ಕರ್ಮ ಎಲ್ಲ ನಾಶವಾಗ್ತದೆ. ಯಾಕಂದ್ರೆ ಊಟ ಅದು ಕೊನೆಯಲ್ಲೇ ಮಾಡಬೇಕಾದದ್ದು, ಮಧ್ಯದಲ್ಲಿ ಬೇರೆಯವರಿಗೆ ಊಟ ಬಡಿಸುವಂತೆ ಇಲ್ಲ. ಅವ್ರು ಹೇಳಿದ್ರಂತೆ, ನಮ್ಮ ಯಜ್ಞದಲ್ಲಿ ಕೃಷ್ಣ ಬ್ರಹ್ಮ ಅವರೆಲ್ಲರೂ ಸೇರಿ ಅವರೇ ಭೋಜನ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲೇ ಆಹುತಿ ಕೊಡೋದ್ರಿಂದಲೇ ಕೃಷ್ಣನಿಗೆ ಬಾಯಾರಿಕೆ ಹಸಿವು ಎಲ್ಲ ಹೋಗ್ತದೆ. ಹಾಗೆಂತ ಅವರು ತೀರ್ಮಾನ ಮಾಡಿ ಯಜ್ಞದಲ್ಲಿ ಆಹುತಿ ಕೊಡೋ ತಾನೇ ಸಂಪ್ರದಾಯ, ಅದರಿಂದಲೇ ಅವರಿಗೆಲ್ಲ ಪರಿಹಾರ ಆಗ್ತದೆ ಹಾಗೆಂತ ಹೇಳಿ ಅನ್ನದಾನ ಮಾಡಿಲ್ಲ ಆ ಬ್ರಾಹ್ಮಣರು. ಇದನ್ನ ಆ ಬ್ರಾಹ್ಮಣರ ಮಡದಿಯರು ನೋಡ್ತಾ ಇದ್ದಾರೆ. ಕೃಷ್ಣನಿಗೆ ಅನ್ನವನ್ನು ಕೊಡುವ ಒಂದು ಸೌಭಾಗ್ಯ ನಮಗೆ ಬಂತಲ್ಲ, ಅವರಿಗೆ ಸಿಕ್ಕಿಲ್ಲ, ನಮಗೆ ಬಂತು ಹಾಗೆ ಅಂತ, ಇದೇ ಸರಿಯಾದ ಸಂದರ್ಭ ಅಂತ ತುಂಬಾ ಸಂತೋಷ ಆಯ್ತಂತೆ. ಅವರು ಕೃಷ್ಣನಿಗೆ ಹಾಡು ಮೊಸರು ಏನೇನಿತ್ತು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋದರಂತೆ. ಇದರಿಂದ ನೋಡಿ ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಹೆಣ್ಣು ಮಕ್ಕಳಿಗೆ ವಿದ್ಯೆ ಇಲ್ಲ, ನಿಮ್ನ ಬೇರೆಯವರು ಮಾಡುವ ಆಕ್ಷೇಪ ಇದೆ, ಹೆಣ್ಣು ಮಕ್ಕಳಿಗೆ ವಿದ್ಯೆ ನೀವು ಕೊಡೋದಿಲ್ಲ, ವೇದ ವಿದ್ಯೆ ಇಲ್ಲ ಅಂತ ಇದೆ. ಹೌದು. ಅದರಿಂದ ಹೆಣ್ಣು ಮಕ್ಕಳಿಗೆ ನೀವು ಒಂದು ಮಹತ್ವವೇ ನೀವು ಕೊಡೋದಿಲ್ಲ ಅಂತ ನಮ್ಮ ಮೇಲೆ ಇರತಕ್ಕ ಒಂದು ದೊಡ್ಡ ಆಕ್ಷೇಪ ಅದು. ಹೆಣ್ಣು ಮಕ್ಕಳು ಅಂದ್ರೆ ಕೆಲಸಗಾರರ ಇದ್ದಾಗೆ ಒಂದು ರೀತಿಯಾಗಿ ನೀವು ಹಾಗೆ ಟ್ರೀಟ್ ಮಾಡ್ತೀರಾ ಹೀಗಂತೆಲ್ಲ ಆಕ್ಷೇಪ ಇದೆ. ಅದರಿಂದ ನಾವು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಅದು ಇದಂತ ಏನೋ ಈಗ ಹೊರಟಿದೆ. ಅದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಇಷ್ಟೇ, ಹೆಣ್ಣು ಮಕ್ಕಳಿಗೆ ವಿದ್ಯೆ ಇಲ್ಲ ಅಂತ ಹೇಳಿಲ್ಲ ನಮ್ಮ ಶಾಸ್ತ್ರದಲ್ಲಿ. ನಾವು ಇದನ್ನ ಫಸ್ಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೆಣ್ಣು ಮಕ್ಕಳಿಗೆ ವಿದ್ಯೆ ಇಲ್ಲ ಅಂತ ಹೇಳಲೇ ಇಲ್ಲ, ವೇದ ವಿದ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ರಾಯರ್ ಬರೀತಾರೆ, ತ್ರಯೀನ ಶ್ರುತಿಗೋಚರ, ಭಾಗವತದಲ್ಲಿ ಬರುವ ವಾಕ್ಯ ಇದು. ಇವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ವೇದವ್ಯಾಸರು ಏನ್ ರಚನೆ ಮಾಡಿದ್ರು, ಭಾಗವತವನ್ನ ರಚನೆ ಮಾಡಿದ್ರು ಹಾಗೆ ಅಂತ. ಅದರಿಂದ ಹೆಣ್ಣು ಮಕ್ಕಳಿಗೂ ಕೂಡ ಜ್ಞಾನ ಬೇಕೇ ಬೇಕು. ಹೆಣ್ಣು ಮಕ್ಕಳಿಗೆ ಜ್ಞಾನ ಆಪ್ಷನಲ್ ಅಂತ ನಮ್ಮ ಸಿದ್ಧಾಂತ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಶ್ರವಣ ಆಗಬೇಕು. ಭಾಗವತದಲ್ಲಿ ಕಪಿಲ ನಾಮಕ ಪರಮಾತ್ಮನೇ ದೇವಹೂತಿಗೆ ಉಪದೇಶ ಮಾಡಿಲ್ಲ. ಹೆಣ್ಣು ಮಕ್ಕಳಿಗೆ ವಿದ್ಯೆ ಇಲ್ಲ ಅಂತ ಹೇಳ್ತೀವ ನಾವು? ಯಾವ ಬಾಯಿಂದ ಹೇಳ್ತೀರಿ ನೀವು? ಮತ್ತೆ ಪರಮಾತ್ಮ ಏನು ಹೇಳಿದ್ದಾನೆ ಅದನ್ನ ಸರಿಯಾಗಿ ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ವೇದ ವಿದ್ಯೆ ಬೇಡ ಅಂತ ಹೇಳಿದ್ದಷ್ಟೇ, ಆದ್ರೆ ವೇದದ ಸಾರ ಭಾಗವತ ಓದ್ಲಿ ಹಾಗೆ ಅಂತ. ಎಲ್ಲರಿಗೂ ದೇವರ ಜ್ಞಾನ ಬೇಕೇ ಬೇಕು. ಎಷ್ಟು ಹೇಳ್ತಾರಂದ್ರೆ ನೋಡಿ ಸ್ವಾಮಿ, ಆ ಬ್ರಾಹ್ಮಣ ಸ್ತ್ರೀಯರು ಇದ್ದಾರಲ್ಲ, ಅವರು ಕೃಷ್ಣನಿಗೆ ಭಕ್ತಿಯಿಂದ ಅದನ್ನೆಲ್ಲ ಸಮರ್ಪಣೆ ಮಾಡಿದ್ರು. ಅದರಿಂದ ಮೋಕ್ಷ ಅವರಿಗೆ ಪ್ರತಿಬಂಧಕವಾಗಿ ಇದ್ದಿಲ್ಲ. ಅಂದ್ರೆ ಮೋಕ್ಷವನ್ನ ಪಡೆಯೋದಕ್ಕೆ ಅವರ ಆ ಸೇವೆ ತುಂಬಾ ಅನುಕೂಲವಾಯಿತು ಅಂತ ಹೇಳ್ತಾರೆ. ನೀವು ಏನೇ ಓದಿ
ಅಲ್ಟಿಮೇಟ್ ಏನು? ಮೋಕ್ಷ. ಇಲ್ಲ ವಿದ್ಯೆನ, ಈ ವಿದ್ಯೆ ನಾವ್ ಯಾಕೆ ಓದ್ತೀವಿ? ದೇವರ ಅನುಗ್ರಹಕ್ಕೆ ತಾನೇ ಓದೋದು. ವೇದ ವಿದ್ಯೆ ಇರ್ಬೋದು, ಏನೇ ವಿದ್ಯೆ ಇರ್ಬೋದು, ಓದೋದು ದೇವರ ಅನುಗ್ರಹಕ್ಕಾಗಿ. ಆ ಅನುಗ್ರಹದಿಂದ ಏನ್ ಬರುತ್ತದೆ? ಭಕ್ತಿ ಬರುತ್ತದೆ. ಆ ಭಕ್ತಿಯಿಂದ ಮೋಕ್ಷ ಬರುತ್ತದೆ ಅಂತ ಆದ ಮೇಲೆ ಹೆಣ್ಣು ಮಕ್ಕಳಿಗೆ ಮೋಕ್ಷ ಇಲ್ಲ ಅಂತ ದೇವರು ಹೇಳಿದ್ದಾನ? ಮೋಕ್ಷ ಕೊಟ್ಟಿಲ್ಲ. ಏನ್ ಕಡಿಮೆ ಮಾಡಿದ? ಅದರಿಂದ ಯಾರು ಎಲ್ಲಿ ಏನು ಅನ್ಯಾಯ ಆಯ್ತೋ ಗೊತ್ತಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಆದ್ಯತೆನೇ ಇಲ್ಲ ಅಂತ ಒಂದು ಅಪಪ್ರಚಾರ ಆಗ್ತಾ ಇದೆ ನೋಡಿ. ಎಷ್ಟು ಚಂದಾಗಿ ಹೇಳ್ತಾ ಇದ್ದ ನೋಡಿ. ಹಾಗಿದ್ರೆ ಆ ಮೋಕ್ಷ ಹೆಂಗ್ ಸಿಕ್ತು ಇವರಿಗೆಲ್ಲ? ಪೂತನ ಸ್ವರ್ಗಲೋಕ ಸಿಕ್ಕಿಲ್ಲವ? ದೇವ್ರು ಏನ್ ಮಾಡಿದ? ನರಕಕ್ಕೆ ಕಳಿಸಿದನ? ಭಾಗವತ ಏನ್ ಹೇಳ್ತಾ ಇದೆ ನಮಗೆ? ಅದರಿಂದ ನಮ್ಮ ಸಿಸ್ಟಮ್ ಅನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದರಿಂದ ಅವರಿಗೆ ಮೋಕ್ಷ ಪ್ರತಿಬಂಧಕವಾಗಿ ಇದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕೃಷ್ಣನು ಕೂಡ ಪ್ರಾಕೃತವಾದ ಅನ್ನ, ಅದು ಗೋಪಿಕಾ ಬ್ರಾಹ್ಮಣ ಸ್ತ್ರೀಯರು ಕೊಟ್ಟದ್ದು ಪ್ರಾಕೃತವಾದ ಅನ್ನ. ಅದನ್ನ ಪರಮಾತ್ಮ ತಾನೂ ಕೂಡ ಸ್ವೀಕಾರ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಯಾಕೆ ಹಾಗೆಂದ್ರೆ ವೈಕುಂಠ ಲೋಕದಲ್ಲಿ ಈ ಪ್ರಾಕೃತವಾದ ಊಟ ಸಿಗೋದಿಲ್ಲ, ಇಲ್ಲಿ ಸಿಕ್ಕಿದೆ ಇಲ್ಲೇ ಸ್ವೀಕಾರ ಮಾಡಿಬಿಡೋಣ ಅಂತ ದೇವರು ಇಲ್ಲೇ ಸ್ವೀಕಾರ ಮಾಡಿ. ಅಲ್ಲಿ ಹೋದ್ರೆ ಇಂಥ ಊಟ ಸಿಗಲ್ಲ, ಅಲ್ಲಿ ಬೇರೆ ಊಟನೇ ಬೇರೆ. ಪ್ರಾಕೃತವಾದ ಊಟ ಇಲ್ಲೇ ಸಿಗ್ತದೆ, ಇಲ್ಲೇ ಮುಗಿಸ್ಕೊಂಡ್ಬಿಡೋಣ ಅಂತ ದೇವರು ಸ್ವೀಕಾರ ಮಾಡಿದ ಹಾಗೆ ಅಂತ. ಒಟ್ಟು ಏನಾಯ್ತು? ಇಂದ್ರನಿಗೆ ಕೊಡಬೇಕಾದ ಆ ಒಂದು ಯಜ್ಞ ಭಾಗ ಅದನ್ನ ತಿನ್ನಬಾರ್ದು ಅಂತ ತಾನು ಗೊತ್ತಿಲ್ಲದೆ ಅದನ್ನ ಸ್ವೀಕಾರ ಮಾಡಿಬಿಟ್ಟ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತೆ ಒಂದು ಕಡೆ ವಿಚಾರ ಆಯಿತು. ಇಂದ್ರನಲ್ಲಿ ಅಸುರಾವೇಶ ಬಂದಿತ್ತು ಅಂತ ಪರಮಾತ್ಮ ಆ ಇಂದ್ರನಿಗೆ ಮಾಡಬೇಕಾದ ಯಾಗವನ್ನ ನಿಲ್ಲಿಸ್ತಾನೆ. ನಿಲ್ಲಿಸಿ ಗೋವರ್ಧನ ಬೆಟ್ಟ ನೋಡಿ, ನಾವು ಬದುಕೋದು ಯಾವುದರಿಂದ? ಆಕಳಿಂದ. ವೈಶ್ಯರು ಬದುಕೋದು ಗೋ ಸೇವೆ ಮಾಡಿ. ಆ ಗೋವಿಗೆ ಪೋಷಕವಾಗಿರೋದು ಯಾವುದು? ಆ ಗೋವರ್ಧನ ಬೆಟ್ಟ. ಯಾಕೆ? ಚೆನ್ನಾಗಿ ಹುಲ್ಲು ಗಿಲ್ಲು ಬೆಳೆದಿರುತ್ತದೆ, ಗೋವುಗಳು ಮೇಯ್ತವೆ, ಚೆನ್ನಾಗಿರುತ್ತವೆ. ಅದರಿಂದ ನಾವು ಗೋವನ್ನು ಪೂಜೆ ಮಾಡಬೇಕು, ಪರ್ವತವನ್ನು ಪೂಜೆ ಮಾಡಬೇಕು. ಇಂದ್ರನ ಪೂಜೆ ಯಾತಕ್ಕೆ ಹಾಗೆ ಅಂತ ಕೃಷ್ಣನ ಪ್ರಶ್ನೆ. ಊರಿನ ದೊಡ್ಡವರೆಲ್ಲ ಹೇಳಿದ್ರಂತೆ, ನೋಡಪ್ಪ ಇದು ಸಂಪ್ರದಾಯ, ಇದು ಮೊದಲಿಂದ ಮಾಡ್ಕೊಂಡು ಬಂದಿರೋದಿದು, ನಿಲ್ಲಿಸಬಾರದು ಹಾಗೆ. ಕೃಷ್ಣ ಹೇಳಿದನಂತೆ, ಇಲ್ಲ ಇಲ್ಲ, ಈ ಸಲ ಕೃಷ್ಣನ ಮಾತನ್ನ ಬಿಡ್ಲಿಕ್ಕೂ ಆಗಿಲ್ಲ, ತಮ್ಮ ಸಂಪ್ರದಾಯ ಬಿಡ್ಲಿಕ್ಕೂ ಆಗಿಲ್ಲ. ಆ ಪರಿಸ್ಥಿತಿ ಬಂದೋಯ್ತಂತ ಅವ್ರು. ಕೃಷ್ಣನ ಸಂಪ್ರದಾಯ ಯಾಕೆ ಕೃಷ್ಣ ಹೇಳಿದ್ದನ್ನು ಯಾಕೆ ಬಿಡ್ಲಿಕ್ಕಾಗಿಲ್ಲ? ಈಗಾಗಲೇ ಅನೇಕ ಘಟನೆಗಳನ್ನು ತೋರಿಸಿದ್ದಾನೆ. ಕಾಳಿಯ ಮರ್ದನ ಇರ್ಬೋದು, ಕಾಡ್ಗಿಚ್ಚು ಪಾನ ಮಾಡಿದ್ದು ಇರ್ಬೋದು, ಅತಿಶಯವಾದ ಶಕ್ತಿ ದೇವರು ತೋರಿಸಿದ್ದು. ಒಮ್ಮಿಂದೊಮ್ಮೆ ಕೃಷ್ಣ ಹೇಳಿದ್ದನ್ನ ಔಟ್ ರೈಟ್ ರಿಜೆಕ್ಟ್ ಮಾಡ್ಲಿಕ್ಕೂ ಬರೋದಿಲ್ಲ, ಸಂಪ್ರದಾಯ ಬಿಡ್ಲಿಕ್ಕೆ ಆಗೋದಿಲ್ಲ. ಈ ತರ ಪರಿಸ್ಥಿತಿ ಇತ್ತು ಅವರಿಗೆ. ಆಯ್ತಪ್ಪ, ಕೃಷ್ಣ ಹೇಳಿದಂಗೆ ಮಾಡೋಣ ಹಾಗೆ ಅಂತ ಇಂದ್ರನ ಪೂಜೆಯನ್ನು ನಿಲ್ಲಿಸಿದ್ರು. ಗೋವರ್ಧನ ಬೆಟ್ಟಕ್ಕೆ ಪ್ರದಕ್ಷಿಣೆ ಬಂದು ಎಲ್ಲ ಬಲಿ ಏನ್ ಸಮರ್ಪಣೆ ಮಾಡಬೇಕು ಎಲ್ಲವನ್ನು ಮಾಡಿದ್ರು ಹಾಗೆ ಅಂತ. ಆ ಇಂದ್ರನಿಗೆ ಸಮರ್ಪಣೆ ಮಾಡಬೇಕು ಅಂತ ಏನೇನು ಪದಾರ್ಥಗಳಿತ್ತೋ ಅದೆಲ್ಲವನ್ನು ಪರ್ವತದಲ್ಲಿ ಇದ್ದುಕೊಂಡು ಪರಮಾತ್ಮ ತಾನೇ ಸ್ವೀಕಾರ ಮಾಡಿದ ಹಾಗೆ. ಅಂದ್ರೆ ಒಂದು ರೀತಿಯಾಗಿ ಆ ಪರ್ವತ ಏನಾಗಿತ್ತು? ಸಾಲಿಗ್ರಾಮದಂತೆ. ಸಾಲಿಗ್ರಾಮದಲ್ಲಿ ದೇವರು ಇದ್ದು ಹೇಗೆ ಪದಾರ್ಥವನ್ನ ಸ್ವೀಕಾರ ಮಾಡ್ತಾನೋ, ಗೋವರ್ಧನ ಬೆಟ್ಟವೇ ಅದು ಸಾಲಿಗ್ರಾಮದಂತೆ ಆಗೋಯ್ತು ಅಂತ. ಇದರಿಂದ ಏನಾಯ್ತು? ಬಲಿಚಕ್ರವರ್ತಿಯನ್ನ ತನ್ನ ಕಡೆ ಎಳ್ಕೊಂಡಂತೆ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ಯಾಕೆ? ಇಂದ್ರನಿಗೂ ಬಲಿಗೂ ಆಗೋದಿಲ್ಲ. ಅವನಿಂತಾನೆ ಆ ಜಾಗವನ್ನು ಕಿತ್ಕೊಂಡು ಬಂದ. ಇಂದ್ರನಿಗೆ ಕೊಡಬೇಕು ಅಂತಾನೆ ಬಲಿಯನ್ನ ನಿಗ್ರಹ ಮಾಡಿದ್ದು ಪರಮಾತ್ಮ. ಈಗ ಇಂದ್ರನಿಗೆ ಶತ್ರುವಾದಂತೆ ದೇವರು ತೋರಿಸ್ತಾ ಇದ್ದಾನೆ. ಅದರಿಂದ ಬಲಿಚಕ್ರವರ್ತಿಗೆ
ಫ್ರೆಂಡ್ ಆದ ಹಾಗೆ ಅಂತ ನೋಡಿ. ವಾಮನನಾಗಿ ಉಲ್ಟಾ ಆಯ್ತು ಅಂತ ತಿಳ್ಕೊತಾರೆ. ಕೃಷ್ಣನಲ್ಲಿ ಆ ತರ ಬಲಿಚಕ್ರವರ್ತಿಗೆ ತುಂಬಾ ಗೆಳೆಯನಂತೆ ಕೃಷ್ಣ ಇದ್ದ ಹಾಗೆ ಅಂತ. ಅದರಿಂದ ದೇವೇಂದ್ರನಿಗೆ ಸಿಟ್ಟು ಜಾಸ್ತಿ ಆಯ್ತು ಹಾಗೆ ಅಂತ. ಅದರಿಂದ ಸಿಟ್ಟು ಜಾಸ್ತಿ ಆಯ್ತಂತ. ಬಲಿಚಕ್ರವರ್ತಿ ಜೊತೆಗೆ ನೀನು ಗೆಳೆತನ ಮಾಡಿದೆಯಲ್ಲ ಹಾಗೆ ಅಂತ. ಯದ್ಯಪಿ ದೇವೇಂದ್ರನಿಗೆ 1000 ಕಣ್ಣು, ಒಂದು ಕಣ್ಣಿನಿಂದಲೂ ಕೂಡ ದೇವರ ಕೃಷ್ಣನ ಸಾಮರ್ಥ್ಯ ಎಷ್ಟು ಅಂತ ದೇವೇಂದ್ರನಿಗೆ ಆ ಜ್ಞಾನವೇ ಆಗಲಿಲ್ಲ. ಹೌದು ತಾನೆ? 2 ಕಣ್ಣು ನಮಗೆ, 2 ಕಣ್ಣಿಂದ ನೋಡ್ತೀವಿ, ಜ್ಞಾನ ಬರುತ್ತದೆ. ಇಂದ್ರನಿಗೆ 1000 ಕಣ್ಣು ಅವನಿಗೆ, ಒಂದು ಕಣ್ಣಿನಿಂದಲೂ ಕೂಡ ಕೃಷ್ಣನನ್ನ ಸರಿಯಾಗಿ ಕಾಣ್ಲಿಲ್ಲ ಅಂತ ಹೇಳ್ತಾರೆ. ಇದರಿಂದ ಏನ್ ಗೊತ್ತಾಗ್ತದೆ ನಮಗೆ? 1 ಕಣ್ಣು, 4 ಕಣ್ಣು, 1000 ಕಣ್ಣು ಅದೆಲ್ಲ ಉಪಯೋಗ ಇಲ್ಲ. ದೇವರ ಜ್ಞಾನ ಬರುವುದು ಶಾಸ್ತ್ರದಿಂದ. ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತ ಬ್ರಹ್ಮಸೂತ್ರ ಇದನ್ನೇ ಹೇಳ್ತಾ ಇದೆ. ಶಾಸ್ತ್ರಗಳ ಮೂಲಕವೇ ನಾವು ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಹಾಗೆ. ಅದರಿಂದ ಜೋರಾಗಿ ದೇವೇಂದ್ರ ಪ್ರಳಯ ಕಾಲದ ಮೋಡ ಅವುಗಳಿಗೆ ಆಜ್ಞೆ ಮಾಡ್ತಾನೆ. ಜೋರಾಗಿ ಮಳೆ ಸುರಿತಾ ಇದೆ. ಕೃಷ್ಣನ ಅಹಂಕಾರವನ್ನ ನಿಗ್ರಹ ಮಾಡಬೇಕು ಅಂತ ದೇವೇಂದ್ರ ಈ ರೀತಿಯಾಗಿ ಮಾಡಿದ ಹಾಗೆ. ಈ ರೀತಿಯಾಗಿ ಮಾಡಿದ್ರಿಂದ ಕೃಷ್ಣನ ಅಹಂಕಾರ ನಾಶವಾಗುತ್ತದೆ ಹಾಗೆ ಅಂತ ದೇವೇಂದ್ರನ ಮನಸ್ಸಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಪರಮಾತ್ಮ ಆ ದೇವೇಂದ್ರನಲ್ಲಿ ಇದ್ದ ಅಸುರಾವೇಶದಿಂದ ಈಗ ಆಯ್ತು, ದೇವೇಂದ್ರನಲ್ಲಿ ಇರುವ ಅಸುರಾವೇಶವನ್ನ ತೆಗೆದಾಕಬೇಕು ಅಂತ ಪರಮಾತ್ಮ ಗೋವರ್ಧನ ಬೆಟ್ಟವನ್ನೇ ಹಿಡಿದು ನಿಂತ ಹಾಗೆ ಅಂತ. ಅದರ ಕೆಳಗೆ ಆಕಳುಗಳು, ಗೋಪಾಲರು ಎಲ್ಲರೂ ಕೂಡ ಸುರಕ್ಷಿತವಾಗಿತ್ತು ಹಾಗೆ ಅಂತ ಹೇಳ್ತಾರೆ. ಪರಮಾತ್ಮ ಕೂರ್ಮ ರೂಪದಲ್ಲಿ ಇಡೀ ಆ ಮಂದರ ಪರ್ವತವನ್ನ ಹಿಡಿದು ನಿಂತಿದ್ದಾನೆ. ಮತ್ತು ಕೆಳಗೆ ನೋಡಿ, ಇಡೀ ಬ್ರಹ್ಮಾಂಡ ಅದೆಲ್ಲಿದೆ? ಶೇಷದೇವರ ತಲೆ 1000 ಹೆಡೆ, ಅದರಲ್ಲಿ ಒಂದು ತಲೆಯ ಮೇಲೆ, ಒಂದು ಹೆಡೆ ಮೇಲೆ ಈ ಬ್ರಹ್ಮಾಂಡ ನಿಂತಿದೆ. ಆ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ ಅವರ ಬಾಲದಲ್ಲಿ ಹಿಡ್ಕೊಂಡು ನಿಂತಿದ್ದಾರೆ. ಬಾಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಸಾಮಾನ್ಯ ಗಟ್ಟಿ ಇರೋದಿಲ್ಲ ಬಾಲ, ಅದು ಕೂರ್ಮದ್ದು ಬಾಲ ಗಟ್ಟಿ ಇರೋದಿಲ್ಲ. ಆದ್ರೂ ಆ ಬಾಲಕ್ಕೆ ಎಷ್ಟು ಸಾಮರ್ಥ್ಯ ಅಂದ್ರೆ, ಈ ಬ್ರಹ್ಮಾಂಡವನ್ನ ಧರಿಸಿದ ಶೇಷದೇವರನ್ನ ಧರಿಸುವ ಸಾಮರ್ಥ್ಯ ವಾಯುದೇವರಿಗೆ. ಅಂದ್ರೆ ಅವರ ಬಲ ಎಷ್ಟಿರ್ಬೇಕು ನೋಡಿ. ಆ ವಾಯುದೇವರನ್ನ ಪರಮಾತ್ಮ ಕೂರ್ಮ ರೂಪದಿಂದ ತಾನು ಧರಿಸಿದ್ದಾನೆ ಬಾಲದಲ್ಲಿ ಹಾಗೆ ಅಂತ. ಆ ರೀತಿಯಾಗಿ ಇಡೀ ಬ್ರಹ್ಮಾಂಡವನ್ನ ಧರಿಸಿದವನಾಗಿ ಪರಮಾತ್ಮ ತಾನು ಇರುವಾಗ ಈ ಪರ್ವತವನ್ನ ಭೂಭೃತ್ ಅಂತ ಕರೀತಾರೆ. ಈ ಗೋವರ್ಧನ ಪರ್ವತವನ್ನ ಏನ್ ಕರೀತಾರೆ? ಭೂಭೃತ್ ಹಾಗೆ. ಅದೇನ್ ಕೂಡ್ತದೆ ಅದು ಅರ್ಥ ಸರಿ ಹೋಗೋದಿಲ್ಲ. ಪರಮಾತ್ಮನೇ ಭೂಭೃತ್, ಭೂಮಿಯನ್ನು ಧರಿಸಿದವ ಅಂದ್ರೆ ಪರಮಾತ್ಮನೇ ಆಗಬೇಕು ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ 7 ದಿವಸ ಆಯಿತು. ತದನಂತರ ಇಂದ್ರನ ಗರ್ವ ಭಂಗ ಆಯಿತು. ತಾನು ಬಂದು ಕೃಷ್ಣನಿಗೆ ಶರಣಾಗತನಾಗಿ ಬರುವಾಗಲೇ ಕಾಮಧೇನುವನ್ನು ಹಿಡ್ಕೊಂಡು ಬಂದ. ರಹಸ್ಯದಲ್ಲಿ ಪರಮಾತ್ಮನಿಗೆ ಗೋವಿಂದ ಪಟ್ಟಾಭಿಷೇಕವನ್ನ ಮಾಡಿದ. ಗೋವಿಂದ, ಅದರಿಂದಲೇ ಆ ಹೆಸರು ತುಂಬಾ ಪ್ರಸಿದ್ಧ. ಅಚ್ಯುತ, ಅನಂತ, ಗೋವಿಂದ ಹಾಗೆ ಅಂತ ಸದಾ ಆ ಗೋವಿಂದನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪಠಿಸಬೇಕಾದ ಒಂದು ಸ್ತೋತ್ರ ಅಂದ್ರೆ ಇದೆ. ಈ ಗೋವರ್ಧನ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾರೆ. ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಹಾಗೆ ಅಂತ ಈ ಶ್ಲೋಕವನ್ನ ನಿರಂತರ ಪಠನೆ ಮಾಡಬೇಕು ಈ ಮಾಸದಲ್ಲಿ ಅಂತ ಒಂದು ಮಾಸದಲ್ಲಿ ಆ ಕೃಷ್ಣನ ಗೋವರ್ಧನ ಉದ್ಧಾರದ ಆ ಚರಿತ್ರೆಯನ್ನ ಕೇಳುವ ಭಾಗ್ಯ ಅದು ನಮ್ದು ನಿಮ್ಮದು ಅಂತ ಹೇಳ್ತಾ, ತೋಪಿ ಅತಿಶಯವಾಗಿ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣೋರ್ಮೆ ಪರಮಸುವೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ತಾಮ್ರ